ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ನ್ಯೂಸ್ 18ಗೆ ಸ್ವಾಗತ. ನಾನು ಸಲ್ಮಾನ್ ಅದಾಬ್. ಮಾಧ್ಯಮಗಳು ಕೇವಲ ಸುದ್ದಿ ಮತ್ತು ಘಟನೆಗಳನ್ನು ಹೇಳೋದಷ್ಟೇ ಅಲ್ಲ, ಜನರ ಬದುಕಿನ ಧ್ವನಿಯನ್ನು ಕೇಳುವುದಕ್ಕೂ ಇದೆ. ಅದಕ್ಕಾಗಿ ನಿಮ್ಮ ಮುಂದೆ ನಮ್ಮ ಹೊಸ ಕಾರ್ಯಕ್ರಮ ಜನರ ಧ್ವನಿ. ನಾವು ಇಲ್ಲಿ ಮಾತಾಡೋಕೆ ಹೊರಟಿರೋದು ಜನರ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಮತ್ತು ಜನರ ಆಸೆಗಳ ಬಗ್ಗೆ. ನಾವು ಇಂದು 72ನೇ ವಾರ್ಡ್ಗೆ ಭೇಟಿ ನೀಡುತ್ತಿದ್ದೀವಿ. ಅಲ್ಲಿಯ ಕಾರ್ಪೊರೇಟರ್ ಆದ ಸುಮಿತ್ರಾ ಗುಂಜಾಳ ಅವರ ಬಗ್ಗೆ, ಅವರ ಕೆಲಸ ಹೇಗೆ ಮಾಡ್ತಿದ್ದಾರೆ, ಅಲ್ಲಿ ಜನಗಳು ಅವ್ರ ಬಗ್ಗೆ ಏನ್ ಮಾತಾಡ್ತಾರೆ, ಅಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆನಾ ಅಥವಾ ಜನರು ಸಮಸ್ಯೆಗಳು ಎದುರಿಸ್ತಿದಾರ, ಇದರೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ತಿಳಿಸ್ತೀನಿ. ಬನ್ನಿ ವೀಕ್ಷಕರೇ. ये रोड पूरा खड्डे खुद रहे हुआ, कितने लोग गिर रहे, कितने लोग उठ रहे इसमें, और गाड़ियां पंचर हो रहे और चलने फिरने को दिक्कत हो रहा है, और गटार में कचरा पाक नहीं हो रहा है. और ये म्यूनसिपालिटी वाले कारपोरेशन वाले क्या कर रहे हैं मालूम नहीं. को इलेक्शन के टाइम को आते हैं, नमस्ते कहते हैं, इलेक्शन डालो, तुम्हें अत्ते नोटा लो, तुम्हें अत्ते नोटा लो, ऐसा बोलते हैं. हाँ, कारपोरेटर होगा ये काम करने के टाइम पर ऐसा करते हैं. ಈ ರೋಡ್ ಸ್ಪೆಷಲಿ ರೋಡ್ ಮತ್ತು ಲೈಟಿಂಗ್ ಮತ್ತು ಒಳಚಂದ ಕೆಲಸ ಎಲ್ಲ ಏನಾಗಿಲ್ಲ. ಇಲ್ಲಿ ಇಷ್ಟು ದೊಡ್ಡ ಇತಿಹಾಸ ಹೊಂದಿದ್ದು ಊರು ಓಣಿ. ಇದಕ್ಕೆ ಓಣಿಗೆ ಕಾರ್ಪೊರೇಷನ್ ಲಿಂದ ಏನ್ ನಮ್ಗೆ ಅನುದಾನ ಬರಬೇಕು, ನಮ್ ಕಾರ್ಪೊರೇಷನ್ ಕಾರ್ಪೊರೇಟರ್ ಒಟ್ಟ ನಾವು ಕಂಡಿಲ್ಲ, ಅವ್ರಿಗೆ ನೋಡಿಲ್ಲ ನಾವು. ಅಂತಾರ ಅದಾರ ಅಲ್ಲಿ ಕ್ರಾಸಿಗೆ ಬಾಳ ಕೆಟ್ಟಿದ್ರಿ ರೋಡ್. ಅದ ಎಂಟ್ರೆನ್ಸ್ ಅದ ಮೇನ್ ಎಂಟ್ರೆನ್ಸ್ ಅಲ್ಲಿನೂ ಕೆಟ್ಟ ಹೋಗೈತಿ, ಇಡೀ ರೋಡ್ನು ಕೆಟ್ಟ ಹೋಗೈತ್ರಿ. ಇದು ಇಲ್ಲ ವಿಸಿಟ್ಗೆ ಯಾವಾಗ ಬಂದಿಲ್ಲ ಅವ್ರು, ವಿಸಿಟ್ಗೆ ಬರೋದಿಲ್ಲ. ರೋಡಿಂದ ಇದೆ, ಗಟ್ರ ಹಿಂಗೆ ಬಿದ್ದವ್ರಿ. ಡೆವಲಪ್ಮೆಂಟ್ ಕೆಲಸ ಮೇನ್ ರೋಡ್ ರೀ. ಎಲ್ಲಾ ಹೆಣ್ಮಕ್ಳು ಹೋಗುದು ಗಿರುದು. ಈ ಕಾಲದಲ್ಲಿ ನಿಮ್ಗೆ ಗೊತ್ತಿದೆ, ಹೆಣ್ಮಕ್ಳು ಎಲ್ಲಾ ದ್ವಿಚಕ್ರ ವಾಹನದಲ್ಲಿ ಅಡ್ಡಾಡ್ತಾರ. ಅವ್ರ ಮನೆ 2-3 ಜನ ಹೆಣ್ಮಕ್ಳ ಪಾಪ ಅವ್ರು ನಮ್ಮ ತಾಯಿಗಳು ಬಿದ್ದೆ ಅವ್ರ ಕೈ ಕಾಲು ಮುರ್ಕೊಂಡ್ರು. ಆದ್ರ ನಮ್ ಹುಡುಗರು ಹೋಗಿ ಅವ್ರಿಗೆ ಗಮನಕ್ಕೆ ತಗೊಂಡ್ ಬಂದ್ರದ ಹೇಳಿದ್ರು ಅವ್ರಿಗೆ. ಆದ್ರ ಅವ್ರು ಏನ ಅದ್ರ ಬಗ್ಗೆ ಕಾಳಜಿ ತಗೊಂಡಿಲ್ಲ, ಬಂದಿಲ್ಲ. ನಿಮ್ಮ ಮಾಧ್ಯಮದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಮತ್ತು ಕಾರ್ಪೊರೇಷನ್ ಕಮಿಷನರ್ನ ರಿಕ್ವೆಸ್ಟ್ ಮಾಡಕ್ ಹೋಗ್ತೀವಿ ನಾವು. ನಮ್ಮ ಮಸ್ತಾನ್ ಸೊಪ್ಪ ಮೇನ್ ರೋಡ್ ಏನೈತಲ್ಲ, ಅದಕ್ಕೆ ಆದಷ್ಟು ಬೇಗ ಇದಕ್ಕ ಸರಿಯಾಗಿ ಮಾಡಿ, ಡಾಂಬರ್ ಮಾಡ್ರಿ, ಸಿಮೆಂಟ್ ಮಾಡ್ರಿ, ನಿಮ್ದು ಏನ್ ಪ್ರೋಗ್ರಾಮ್ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ಟದ್ದು ಒಳ್ಳೇದಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡಿಸ್ತೀವಿ. ದಯವಿಟ್ಟು ಗಮನಿಸಿ, ಇದು ಕಾರ್ಪೊರೇಷನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇವಿ. ನಮ್ ಕಾರ್ಪೊರೇಟರ್ ಅವ್ರು ಯಾವ್ದಾರ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೇವಿ. ಇದು ಎಷ್ಟು ಲಘು ಆಗ್ತೈತೆ ಅಷ್ಟು ಲಘು ಸಾಧ್ಯ ಅದ ರೋಡ್ ಮಾಡಿ ಇಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಒಂದು मनवी थी. मैं 10 बार बोला उनको ये रोड के बारे में, क्या हो रहा है, क्या ये हालत क्या है. हाँ, बोलने के साथ भी क्या भी बोले नहीं, कुछ भी नहीं. बोलते वो MLA साहब भी वहाँ बैठे. हाँ, और इधर बार दूसरे लोग भी बैठे. ನೀರು ಅದು 8 ದಿವಸಕ್ಕೆ 9 ದಿವಸಕ್ಕೆ, ಇಲ್ಲ ಅಂದ್ರೆ 6 ದಿವಸಕ್ಕೆ ಕೊಡ್ತಾನ, ಇಲ್ಲ ಅಂದ್ರೆ 15 ದಿವಸಕ್ಕೆ ಕೊಡ್ತಾನವ. अब ये कितने बार मैं भी फोन करके उनको बोला हूँ, और वो मार्कर मुन्ना साहब भी उनको भी बोले अभी करते, कल करते, 8 दिन में टाइमिंग है, 8 दिन का टाइम लिए करते बोल के 1 महीना हुआ. मेरे को ऐसा बोलते गए. ಇಷ್ಟು ವರ್ಷ ಎಷ್ಟು ದಿವಸ ಆತ ಒಂದ್ಸಲ ಕಾರ್ಪೊರೇಟರ್ ಬಂದು ಇಲ್ಲೇ ನೋಡಿಲ್ಲ. ನೀರ್ ಬರೋಬ್ಬರಿ ಬರ್ತೈತಿ, ಗಟಾರ ಸಪ್ಲೈ ಬರೋಬ್ಬರಿ ಇಲ್ಲ. ಆಮೇಲೆ ತಗ ನೋಡಿದ್ರೆ ನಿನ್ನೆ 2 ಮುತ್ಕಿ ಬಿದ್ದ ನಾವು ತಗೊಂಡೋಗಿವಿ. ಅದು ಟೈಮಿಂಗ್ ಇಲ್ಲ. ನೀವು ಈಗ ಕಾರ್ಪೊರೇಟರ್ ಇದ್ರ ಬಗ್ಗೆ ಎಲ್ಲ ಹೇಳಿದಿರಾ ಸರ್? ಎಲ್ಲ ಹೇಳಿ ಅವ್ರಿಗೆ, ಮುನ್ನಾ ಮಾರ್ಕರ್ ಅವ್ರಿಗೆ ಹೇಳಿ ನಾನು. ಏನ ಪ್ರತಿಕ್ರಿಯೆ ಏನ್ ಬಂತೆ? ಏನಿಲ್ಲ, ಅವ್ರು ಹೇಳ್ತೀನಿ, ಮಾಡ್ತೀನಿ, MLA ಹೇಳ್ತೀನಿ, ಅದಕ್ ಮಾಡ್ತೀನಿ. ಇವ್ರಿಗೆ ಮೇಡಮ್ ಅವ್ರ ವಿಸಿಟ್ ಬರ್ತಾರೆ ಕಾರ್ಪೊರೇಟರ್. ಯಾರು ಬರಂಗಿಲ್ಲ. ಇಲೆಕ್ಷನ್ ಟೈಮ್ಗ ನಾ ಕೈ ಮುಗಿದು ಹೇಳಕ್ ಬರ್ತಾರ ನೋಡ್ರಿ. ಬರೀ ಗಟಾರ ರೋಡ್ ಅಷ್ಟೇ ಪ್ರಾಬ್ಲಮ್ ಆಗ್ತೈತಿ. ಅವ್ರ ಮುತ್ಕೋ ಮಂದಿ, ಕಮ್ ಶಕ್ತಿ ಮಂದಿ ಬಿಡಾಕ್ತಾರ ಇಲ್ಲೇ. जरा बारिश आया नहीं, पूरा घर सामने आ रहा कचरा. वहाँ खड्डे, रोड के ऊपर खड्डे पड़े. ನಿಮ್ಮ ಕಾರ್ಪೊರೇಟರ್ ವಿಸಿಟ್ ಬರ್ತಾರ? आरिश नहीं है, हाँ, कौन भी आरिश नहीं. गाड़ियां को गिर रही बाइका. ಪಾನಿ ನೀರಿಂದೆಲ್ಲ ಕರೆಕ್ಟ್ ಇದೆನಾ ನಿಮ್ಗೆ? क्या कहते हैं? हाँ, पानी आ रहा. कहते 2-3 साल चिरोड़न दे मर रहे बुढ़ी कल पड़ को बहुत जाता छोटे साबड़ी के क्यों इसका आगे कौन भी कारपोरेटर है, MLA साहब है, कौन भी करने लग गया. ನಿಮ್ ಕಾರ್ಪೊರೇಟರ್ ಇದ್ರ ಬಗ್ಗೆ ತಿಳಿಸಬೇಕಾಗಿತ್ತು. नहीं बोले भी कौन भी आ रहे हैं, और गटरा साफ कर रहे नहीं, क्या नहीं, मच्छरा बच्चे स्कूल जल्दी पढ़ रहे हैं, क्यों इसका आगे गटर ಎಷ್ಟು ದಿನಕ್ಕೊಮ್ಮೆ नहीं आ रही नहीं आएगा तो 15 दिन के टाइम नहीं तो महीने के टाइम मत्ता जाको ऊपर ऊपर काली याद छोड़ दे. ಬೀದಿ ದೀಪ ಎಲ್ಲ ಹೆಂಗಿದೆ? ಬೀದಿ ದೀಪ रोड लाइट है बराबर है, लाइट खाली गटरा क्लीन नहीं.
येता चे रोड एक सीधा नहीं आना नहीं चमर भी कलेक्शन बराबर नहीं पानी का सब करेक्ट ನಮ್ಮ है ಮಾಧ್ಯಮ ಮುಖಾಂತರ ನೀವ್ ಏನ್ ಹೇಳಕ್ ಬಯಸ್ತೀರಿ ನಿಮ್ಮ ಕಾರ್ಪೊರೇಟರ್ मैं कारपेटर को 2 टाइम बोले क्या भी गेट नहीं कर रहे काम ही नहीं कर रहे ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ್ಡಿನ ಪರಿಸ್ಥಿತಿಯನ್ನು, ಇಲ್ಲಿಯ ಜನಗಳು ಅವರ ಬಗ್ಗೆ ಏನ್ ಮಾತಾಡಿದ್ರು, ಅವರ ಗೋಳ್ಗಳು ಏನು, ಅವರ ಸಮಸ್ಯೆಗಳು ಏನು, ಇದ್ರೆಲ್ಲದರ ಬಗ್ಗೆ ಆ ವಾರ್ಡಿನ ಕಾರ್ಪೊರೇಟರ್ ಆದ ಸುಮಿತ್ರಾ ಗುಂಜಾಳ್ ಮೇಡಮ್ ಅವರಿಗೆ ಈ ನಮ್ಮ ವಿಡಿಯೋ ತಲುಪಲಿ, ಆ ಜನಗಳ ಸಮಸ್ಯೆ ಬಗೆಹರಿಲೆಂಬ ನಮ್ಮ ಈ ಜನರ ಧ್ವನಿಯ ಉದ್ದೇಶವಾಗಿದೆ. ಜನರ ಧ್ವನಿಯೇ ನಮ್ಮ ಶಕ್ತಿ, ಜನರ ನಂಬಿಕೆ ನಮ್ಮ ಜವಾಬ್ದಾರಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.